ಮಾಜಿ ಸಚಿವ ಅಂಬರೀಷ್ಗೆ ಬಿಜೆಪಿ ಗಾಳ ಹಾಕ್ತಾ ಇದೆ. ಅಂಬರೀಷ್ ಜೊತೆ ಮಾಜಿ ಡಿಸಿಎಂ ಆರ್ ಅಶೋಕ್ ಸಂಧಾನವನ್ನ ನಡೆಸಿದ್ದಾರೆ. ಅಂಬರೀಷ್ ಪತ್ನಿ ಸುಮಲತಾಗೆ ಮುಂಬರುವ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ನೀಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಂಡ್ಯದಲ್ಲಿ ಟಿಕೆಟ್ ಅನ್ನ ನೀಡಲು ಬಿಜೆಪಿ ನಾಯಕರು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಬಿಜೆಪಿ ಸೇರ್ಪಡೆಗೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಕೂಡ ಸಮ್ಮತಿ ನೀಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇರುವಂತದ್ದು. ಡಿಸೆಂಬರ್ 1ರ ನಂತರ ಈ ಬಗ್ಗೆ ಬಹಿರಂಗ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈಗ ಮಾಜಿ ಸಚಿವ ಅಂಬರೀಷ್ಗೆ ಬಿಜೆಪಿ ಗಾಳ ಹಾಕ್ತಾ ಇರುವಂತದ್ದು. ಮಂಡ್ಯದಲ್ಲಿ ಟಿಕೆಟ್ ಅನ್ನ ನೀಡಲು ಬಿಜೆಪಿ ನಾಯಕರು ಆಸಕ್ತಿಯನ್ನ ತೋರ್ತಾ ಇದ್ದಾರೆ. ಅಂಬರೀಷ್ ಜೊತೆ ಈಗಾಗಲೇ ಮಾಜಿ ಡಿಸಿಎಂ ಆರ್ ಅಶೋಕ್ ಸಂಧಾನವನ್ನ ಕೂಡ ಮಾಡಿದ್ದಾರೆ, ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಅಂಬರೀಷ್ ಪತ್ನಿ ಸುಮಲತಾಗೆ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಅನ್ನ ನೀಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು. ಡಿಸೆಂಬರ್ 1ರ ನಂತರ ಈ ಬಗ್ಗೆ ಬಹಿರಂಗವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಇನ್ನು ಈ ಕುರಿತು ಆರ್ ಅಶೋಕ್ ಜೊತೆ ನಮ್ಮ ಪ್ರತಿನಿಧಿ ಅರುಣ್ ಸಂದರ್ಶನವನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರು. ಅಶೋಕ್ ಅವರು ಈಗ ಬಿಜೆಪಿಗೆ ಹೊರ ಒಂದು ಜನ ಬರ್ತಿರೋದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಅತೃಪ್ತರಾಗಿದ್ದಾರೋ ಅವರೆಲ್ಲರನ್ನೂ ಬಿಜೆಪಿ ತನ್ನತ್ತ ಸೆಳೀತಾ ಇದೆ. ಆ ಒಂದು ಸೆಳೆಯುವ ಪ್ರಕ್ರಿಯೆಗೆ ಅಶೋಕ್ ಅವರೇ ಚಾಲನೆ ಕೊಡ್ತಾ ಇದ್ದಾರೆ. ಅವ್ರ ಮೂಲಕವೇ ಮಾತುಕತೆ ನಡೀತಾ ಇದೆ ಅಂತ ಎಷ್ಟು ನಿಜ? ನೋಡಿ, ಕಾಂಗ್ರೆಸ್ನ ಬೇಸರದಿಂದ, ಕಾಂಗ್ರೆಸ್ಸಿನ ಕಳೆದ 4 ವರ್ಷದ ಆಡಳಿತವನ್ನ ನೋಡಿದ್ಮೇಲೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇರ್ಬೋದು, ರೈತರ ಆತ್ಮಹತ್ಯೆಗಳಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರನ್ನ ನಡೆಸ್ಕೊಂಡಂತ ರೀತಿ ಇರ್ಬೋದು, ಇವೆಲ್ಲ ಬೆಳವಣಿಗೆಯಿಂದ ಇವತ್ತು ಭ್ರಮನಿರಸನ ಆಗಿ ಕಾಂಗ್ರೆಸ್ ಅನ್ನ ತೊರಿತಾ ಇದ್ದಾರೆ. ಮತ್ತು ನರೇಂದ್ರ ಮೋದಿ ಅವರು ಇವತ್ತು ಏನು ಕೇಂದ್ರದಲ್ಲಿ ಒಂದು ಒಳ್ಳೆಯ ಸರ್ಕಾರವನ್ನ ಕೊಟ್ಟಿದ್ದಾರೆ, ದೇಶದಲ್ಲಿ ಒಳ್ಳೆಯ ಸರ್ಕಾರ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಬಿಜೆಪಿಗೆ ಬರುವಂತ ಪ್ರಯತ್ನಗಳಾಗ್ತಾ ಇದೆ. ಹಲವಾರು ಕಾಂಗ್ರೆಸ್ಸಿನ ಜನತಾದಳದ ಮುಖಂಡರು ಬಿಜೆಪಿಗೆ ಸೇರೋರಿದ್ದಾರೆ. ಮೊನ್ನೆನೂ ಕೂಡ ಜಯಪ್ರಕಾಶ್ ಹೆಗಡೆ ಅವರು, ನಮ್ಮ ಉಡುಪಿಯ ಲೋಕಸಭಾ ಸದಸ್ಯರಾದಂಥವರು, 4 ಬಾರಿ MLA ಆಗಿದ್ದಂಥವ್ರು, ಅವರು ಕೂಡ ನಾನು ಯಡಿಯೂರಪ್ಪನವರ ಭೇಟಿ ಮಾಡಿದ್ರೆ, ಅವ್ರ ಜೊತೆ ನಾನು ಕರ್ಕೊಂಡೋಗಿ ಅವ್ರನ್ನೆಲ್ಲ ಭೇಟಿ ಮಾಡಿಸಿದ್ದೆ. ಸೊ ಈ ತರದ ಇರುವ ಶ್ರೀನಿವಾಸ್ ಪ್ರಸಾದ್ ಅವರು ಇರ್ಬೋದು, ಈಗ ತಾನೇ ಅಂಬರೀಷ್ ಅವರು ಸೇರ್ಪಡೆ ಆಗ್ತಾರೆ ಬಿಜೆಪಿಗೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ. ನನ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ಇನ್ನೂ ಮಾಹಿತಿ ಇಲ್ಲ. ಸೊ ಬೆಂಗಳೂರಿಗೆ ಹೋದ್ಮೇಲೆ ವಿಚಾರ ತಿಳ್ಕೊಬೇಕಾಗಿದೆ ನಾನು. ಒಟ್ಟಾರೆ ಎಲ್ಲರೂ ಇವತ್ತು ಬಿಜೆಪಿ ಕಡೆ ಮನಸ್ಸು ಮಾಡಿದ್ದಾರೆ. ಮುಂದೆ ರಾಜ್ಯದಲ್ಲಿ 2018 ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟವಾದಂತ ಬಹುಮತ ಬರ್ತೈತೆ ಅನ್ನೋದು ಒಂದು ಕಾರಣ. ಮತ್ತೆ ಕಾಂಗ್ರೆಸ್ಸಿನ ಏನು ದುರಾಡಳಿತ ಮತ್ತು ನೆಗ್ಲೆಕ್ಟ್, ಈಗ ಅಂಬರೀಷ್ ಅವರ ವಿಚಾರವಾಗಿಯೂ ಅಷ್ಟೇ, ಅವರನ್ನ ಹೇಳ್ದೆ ಕೇಳದೆ, ಗೌರವನೂ ಕೊಡದೆ, ಕಾವೇರಿ ವಿಚಾರಕ್ಕೋಸ್ಕರ ಅವರು ಲೋಕಸಭಾ ಕೇಂದ್ರದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತವ್ರು, ಅಧಿಕಾರಕ್ಕೆ ಅಂಟುಕೊಳ್ತವ್ರಲ್ಲ. ಇವತ್ತು ಹೇಳ್ದೆ ಕೇಳದೆ ಅವ್ರನ್ನ ಅಗೌರವ ರೀತಿ ಅವ್ರನ್ನ ಕ್ಯಾಬಿನೆಟ್ ಇಂದ ತೆಗೆದಾಗಿದೆ. ಸೌಜನ್ಯ ಕೂಡ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಒಂದು ಮಾತನ್ನು ಕೂಡ ಹೇಳ್ದೆ ತೆಗೆದಾಕಿರುವಂಥದ್ದು ಅವ್ರಿಗೆಲ್ಲ ನೋವಾಗಿದೆ. ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಕಾಂಗ್ರೆಸ್ ಒಂಥರ ಮುಳುಗುವ ಹಡಗಾಗಿದೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಳುಗುವ ಹಡಗಾಗಿದೆ. ಅದರಿಂದ ನಾವು ಆ ಹಡಗಲ್ಲಿದ್ರೆ ಮುಳುಗೋಗ್ತೀರಿ ಅಂತ ಬಹಳಷ್ಟು ಜನಕ್ಕೆ ಅನಿಸಿದೆ. ಅದರಿಂದ ಮುಳುಗೋ ಹಡಗಲ್ಲಿ ಯಾಕೆ ನಾವು ಸಾಯ್ಬೇಕು ಅಂತೇಳಿ ದೇಶದಲ್ಲಿ ಒಂದು ಭದ್ರ ಬುನಾದಿ ಇರ್ತಕ್ಕಂಥ ಬಿಜೆಪಿ ಕಡೆ ಒಲವನ್ನ ತೋರುವಂತ ಹಲವಾರು ಕಾಂಗ್ರೆಸ್ಸಿನ ಮುಖಂಡರಿದ್ದಾರೆ. ಅವ್ರನ್ನ ಬಿಜೆಪಿಗೆ ಬರೋದಾದ್ರೆ ನಮ್ಮ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವರು ಅವ್ರ ಜೊತೆ ಮಾತಾಡಿ ಅವರನ್ನ ಸೇರ್ಪಡೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದರಲ್ಲೂ ಪ್ರಮುಖವಾಗಿ ಅಂಬರೀಷ್ ರಾಜ್ಯದ ಪ್ರಮುಖ ಒಕ್ಕಲಿಗ ನಾಯಕರಲ್ಲಿ ಅವರು ಕೂಡ ಒಬ್ರು. ಅವ್ರಿಗೆ ಅನಾರೋಗ್ಯ ಇರೋದ್ರಿಂದ ಅವರ ಪತ್ನಿ ಸುಮಲತಾಗೆ ಮಂಡ್ಯ ಟಿಕೆಟ್ನ ಕೊಡೋದಕ್ಕೆ ಬಿಜೆಪಿ ಸಿದ್ಧ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಿಜ? ಇದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಬಟ್ ನನಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿ ಇಲ್ಲ. ನಾನು ಮಾತಾಡಬೇಕು ಬೆಂಗಳೂರಿಗೆ ಹೋದ್ಮೇಲೆ. ನನಗೆ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ನನಗೆ ಬರೋದಾದ್ರೆ ನಾವು ಸ್ವಾಗತ ಮಾಡ್ತೀವಿ. ಬಿಜೆಪಿಗೆ ಅಂಬರೀಷ್ ಅವರು ಬರೋದಾದ್ರೆ ಮುಕ್ತ ಖಂಡದಿಂದ. ನನಗೂ ಬಹಳ ಸ್ನೇಹಿತರು ಅವರು, ಇವತ್ತೆಲ್ಲ ಬಹಳ ವರ್ಷಗಳಿಂದ ನನಗೆ ಸ್ನೇಹಿತರು, ಒಳ್ಳೆ ಆತ್ಮೀಯ ಸ್ನೇಹಿತರು. ಆ ತರದ ವ್ಯಕ್ತಿಗಳು ಬಿಜೆಪಿಗೆ ಬಂದ್ರೆ ಬಿಜೆಪಿಯ ವರ್ಚಸ್ಸು ಇನ್ನೂ ಜಾಸ್ತಿ ಆಗ್ತೈತೆ. ಅಂಥವ್ರನ್ನ ನಾವು ಸ್ವಾಗತ ಮಾಡ್ತೀವಿ. ಶ್ರೀನಿವಾಸ್ ಪ್ರಸಾದ್ ಅವರ ವಿಷಯದಲ್ಲೂ ಹೀಗೆ ಆಗ್ತಾ ಇದೆ. ಬಿಜೆಪಿ ಅವರು ಹೇಳ್ತಾ ಇರುವಂತ ಪ್ರಕಾರ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಬರೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ, ಆದ್ರೆ ಅವ್ರಿನ್ನೂ ಅವ್ರ ನಿರ್ಧಾರ ಪ್ರಕಟಿಸೇ ಇಲ್ಲ. ಈಗ ಅದು ಯಾವ ಹಂತದಲ್ಲಿದೆ? ಶ್ರೀನಿವಾಸ್ ಪ್ರಸಾದ್ ಏನಾದ್ರು ಮಾತುಕತೆ ನಡೆಸಿದ್ದೀರಾ ಹೇಗೆ? ಈಗಾಗಲೇ ಯಡಿಯೂರಪ್ಪನವರು ಅವ್ರ ಜೊತೆ ಮಾತುಕತೆ ಆಡಿದ್ದಾರೆ. ಸೊ ಅವರು ರಾಜೀನಾಮೆ ಸಹ ಕೊಟ್ಟಿದ್ದಾರೆ ಶಾಸಕ ಸ್ಥಾನಕ್ಕೆ. ಅದೆಲ್ಲ ಬೆಳವಣಿಗೆಗಳಿದೆ. ಅದರಿಂದ ಕಾದ್ ನೋಡಿ, ಇನ್ನು ಬಹಳಷ್ಟು ಜನ
ಬಿಜೆಪಿಗೆ ಬರೋರಿದ್ದಾರೆ, ದೊಡ್ಡ ದೊಡ್ಡ ನಾಯಕರು ಬಿಜೆಪಿಗೆ ಬರೋರಿದ್ದಾರೆ. ಒಟ್ಟಾರೆ ಬಿಜೆಪಿ ಕಡೆ ಎಲ್ಲರ ಒಲವು, ನರೇಂದ್ರ ಮೋದಿಯವರ ನಾಯಕತ್ವ, ಬಿಜೆಪಿಯ ಕಡೆ ಎಲ್ಲರ ಒಲವು ಇವತ್ತು ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಕಡೆ ಬರುವಂತ, ಅಂದ್ರೆ ಸಾಗರೋಪಾದಿ ರೀತಿಯಲ್ಲಿ ಬರುವಂತ ಒಂದು ಕೆಲಸ ಆಗ್ತೈತೆ. ನಮ್ಮ ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪನವರು ಇದ್ದಾರೆ, ಅವರು ಯಾರನ್ನ ತಗೊಬೇಕು, ಯಾರು ತಗೊಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತಗೊಂತಾರೆ. ಒಟ್ಟಾರೆಯಾಗಿ ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು ಬದಲಾವಣೆ, ಇನ್ನೊಂದು ಏನು ರಾಜಕೀಯ ವಲಸೆ ಶುರುವಾಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದು ಅಂಬರೀಷ್ ಅವರಿರ್ಬೋದು ಅಥವಾ ಶ್ರೀನಿವಾಸ್ ಪ್ರಸಾದ್ ಅವರಿರ್ಬೋದು. ಅವರು ಬಿಜೆಪಿಗೆ ಬರ್ತಾರಾ ಇಲ್ಲ JDSಗೆ ಹೋಗ್ತಾರಾ, ಅದಿನ್ನೂ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಆರ್ ಅಶೋಕ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಎಸ್ ಶಿವಶಂಕರ್ ಜೊತೆ BA ಅರುಣ್, ಜನಶ್ರೀ ನ್ಯೂಸ್, ಬೆಳಗಾವಿ.